ಸಕಲೇಶಪುರ ಪ್ರಕೃತಿಯ ತವರೂರು, ಬೈಕರ್ಸ್ ಗಳ ಸ್ವರ್ಗ. ಭವ್ಯ ಪ್ರಕೃತಿ, ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಇರುವ ನಿಸರ್ಗಧಾಮ. ಎತ್ತ ಕಣ್ಣಾಯಿಸಿದರಷ್ಟು ಕಾಣೋದು ಹಸಿರು ಮಾತ್ರ. ಈ ಸಕಲೇಶಪುರವನ್ನು ಹಸಿರುಗೊಳಿಸೋದ್ರಲ್ಲಿ ಇದೆ ದಟ್ಟ ಕಾಡುಗಳ ಜೊತೆಗೆ ಅಡಿಕೆ, ಕಾಫಿ, ಏಲಕ್ಕಿ, ಶುಂಠಿ ತೋಟಗಳ ಪಾತ್ರ. ಇದು ಹಾಸನ ಜಿಲ್ಲೆಯ ಪ್ರಮುಖ ತಾಲೂಕು. ಸಮುದ್ರ ಮಟ್ಟಕ್ಕಿಂತ 3000 ಅಡಿ ಎತ್ತರದಲ್ಲಿ ಇರೋ ಈ ಒಂದು ಜಾಗ ಸದಾ ಮಂಜಿನ ಹೊದಿಕೆಯಲ್ಲಿ ಇರುವ ತಾಣ. ಪ್ರತಿ ವರ್ಷ ಸರಾಸರಿ 2000 ಮಿಲಿಮೀಟರ್ ಮಳೆ ಆಗುವ ಈ ಜಾಗದಲ್ಲಿ ಸಾಕಷ್ಟು ಪುರಾತನ ದೇವಾಲಯ ಮತ್ತೆ ವ್ಯೂ ಪಾಯಿಂಟ್ಸ್ ಗಳನ್ನು ನೋಡಬಹುದು. ಅದರಲ್ಲಿ ಪ್ರಮುಖವಾದ ಸ್ಥಳಗಳೆಂದರೆ ಬೆಟ್ಟದ ಭೈರವೇಶ್ವರ, ಹೊಸಳ್ಳಿ ಗುಡ್ಡ, ಪಾಟ್ಲಾ ಬೆಟ್ಟ, ಗವಿ ಬೆಟ್ಟ, ಮಂಜರಾಬಾದ್ ಫೋರ್ಟ್, ಮೂಕನಮನೆ ಜಲಪಾತ, ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಸೇರಿದಂತೆ ಸಾಕಷ್ಟು ಜಲಪಾತಗಳು ಹಾಗೆ ವ್ಯೂ ಪಾಯಿಂಟ್ಸ್ ಅನ್ನು ಹೊಂದಿದೆ. ಸಕಲೇಶಪುರ ಸಾಕಷ್ಟು ವನ್ಯಜೀವಿಗಳ ವಾಸಸ್ಥಳ ಕೂಡ ಆಗಿದೆ. ಅದರಲ್ಲಿ ಪ್ರಮುಖವಾದದ್ದು ಕಾಳಿಂಗ ಸರ್ಪ, ಕಾಡೆಮ್ಮೆ, ಜಿಂಕೆ, ಆನೆ, ವೈವಿಧ್ಯಮಯ ಪಕ್ಷಿಗಳನ್ನು ನೋಡಬಹುದು. ಸಕಲೇಶಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ರೈಲ್ವೆ ಪ್ರವಾಸ ಅಂತೂ ಅತಿ ಅದ್ಭುತ. ಇದನ್ನ ಗ್ರೀನ್ ರೂಟ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಈಗ ಈ ಸಕಲೇಶಪುರನ ವಿಸಿಟ್ ಮಾಡೋಕೆ ಒಳ್ಳೆ ಸಮಯ. ಇನ್ನೂ ಈ ತರ ಒಳ್ಳೆ ಕಂಟೆಂಟ್ಸ್ ಬರೋದಿದೆ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ರೀಲ್ನ ನಿಮ್ಮ ಸಕಲೇಶಪುರದ ಸ್ನೇಹಿತರಿಗೆ ಫಾರ್ವರ್ಡ್ ಕೂಡ ಮಾಡಿ.